ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಂತೂ ಸೂರ್ಯ ಕಳೆದೋಗಿರ್ತಾನೆ ಇವತ್ತು. ಯಾಕೆ ಅಂತಂದರೆ ಮೀನಾ ಅಷ್ಟು ಚೆನ್ನಾಗೇ ರೆಡಿಯಾಗಿರ್ತಾಳೆ. ಆ ರೆಡಿಯಾಗಿರೋದನ್ನ ನೋಡಿ ತುಂಬ ಚೆನ್ನಾಗೇ ಕಳೆದೋಗಿರ್ತಾನೆ. ಶ್ರುತಿಗಂತೂ ತುಂಬ ನಾಚಿಕೆ ಆಗುತ್ತೆ ಅವರಿಬ್ಬರು ರೊಮ್ಯಾನ್ಸಲ್ಲಿ ಇರೋದು ನೋಡಿ. ಮೀನಾ, ನೀನು ಸ್ವಲ್ಪ ಫೋಸ್ ಕೊಡು, ಸೂರ್ಯ ನೀವು ನಿಂತ್ಕೊಳ್ಳಿ, ಕರೆಕ್ಟಾಗೆ ಇಬ್ಬರು ಫೋಸ್ ಕೊಟ್ಕೊಂಡು ಫೋಟೋಸ್ನ ತೆಗೆಸ್ಕೊಳ್ಳಿ ಫಸ್ಟು ಅಂತ ಹೇಳಿಬಿಟ್ಟು ಶ್ರುತಿ ಇಬ್ಬರನ್ನ ಫೋಸಸಲ್ಲಿ ನಿಲ್ಲಿಸ್ಬಿಟ್ಟು, ಅಂದರೆ ಫೋಸ್ ಕೊಡ್ರಿ ನೀವಿಬ್ಬರೂ, ನಾನು ಫೋಟೋಸ್ ತೆಗಿತೀನಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಎಲ್ಲ ಫೋಟೋಸ್ಗಳನ್ನೆಲ್ಲ ತೊಗೊಳ್ತಾಳೆ. ನೀಟಾಗೆಲ್ಲ ಇಬ್ಬರೂ ನೀಟಾಗಿ ನಿಂತ್ಕೊಂಡು ಒಂದು ಫೋಸ್ನ ಕೊಡ್ತಾರೆ. ಕೊಟ್ಟ ತಕ್ಷಣ ಫೋಟೋಸ್ ಎಲ್ಲ ತೊಗೊಂಡಿದ್ದಾದಮೇಲೆ ಮೀನೇ ಎತ್ಕೊಂಡು, ನನ್ನಿಂದಂತೂ ಸಾಧ್ಯ ಇಲ್ಲ, ಸಾಕು ಬಿಡ್ರಿ, ಇನ್ನೇನು ಸಾಕು, ಇಷ್ಟೊಂದೆಲ್ಲ ಕೊಟ್ಟಿದ್ದೀವಲ್ಲ, ಸಾಕು ಬಿಡಿ ಅಂತ ಹೇಳಿ ಹೇಳ್ತಾಳೆ. ಅಯ್ಯೋ ಮೀನವ್ರೆ, ಇನ್ನೂ ಮುಗ್ದಿಲ್ಲ, ಇನ್ನೂ ಇದೆ ಕೆಲಸ, ನೀವಿನ್ನೂ ಇವಾಗ ಇನ್ನೂ ಒಳ್ಳೊಳ್ಳೆ ಫೋಸ್ ಕೊಟ್ಕೊಂಡು ಫೋಟೋಸ್ನ ತೆಗೆಸ್ಕೋಬೇಕಾಗುತ್ತೆ, ರ್ಯಾಂಪ್ ವರ್ಕ್ ಮಾಡಬೇಕು ನೀವು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದಾಗ ತಿರ್ಗಾ ಮೀನಾ, ಅವ್ರು ಏನೋ ಮಾಡ್ತಿದ್ದಾರೆ, ಅಷ್ಟು ಚೆನ್ನಾಗೆಲ್ಲ ರೆಡಿ ಮಾಡಿದ್ದಾರೆ ಅಂದರೆ ನೀನು ಮಾಡಲೇಬೇಕಪ್ಪ. ಈಗ ನಾನು ಹೇಳ್ಕೊಡ್ತೀನಿ, ನಾನು ಹೂವಿನ ವ್ಯಾಪಾರ ಮಾಡ್ತಾಯಿದ್ದೀನಿ, ನನಗೆ ಈ ಥರ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡೋಕ್ಕೆ ಬರುತ್ತೆ, ನನ್ನ ಹೆಸರು ಮೀನಾ, ಈ ರೀತಿ ಎಲ್ಲ ನನಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನಾನು ನಂಬರ್ನ ಕೆಳಗಡೆ ಹಾಕಿರ್ತೀನಿ, ಈ ರೀತಿ ಎಲ್ಲ ಒಂದು ನೀಟಾಗಿ ಹೇಳ್ಕೊಡ್ತೀನಿ, ಅದು ಆ ಥರ ನೀವು ಹೇಳಿ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಕೂಡ ನೀಟಾಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ನನ್ನ ಹೆಸರು ಮೀನಾ, ನಾನು ಫ್ಲೋರ್ ಡೆಕೋರೇಷನ್ ಎಲ್ಲ ಮಾಡ್ತೀನಿ, ಮದುವೆ ಫಂಕ್ಷನ್ಸ್ಗೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದೆಲ್ಲ ಇಂಟ್ರಡಕ್ಷನ್ಸ್ ಅಂದರೆ ಕೊಡ್ತಾಳೆ. ಎಲ್ಲ ನೀಟಾಗಿ ಕೊಟ್ಟಿದ್ದಾದಮೇಲೆ ಸರಿ ಆಯಿತು, ಮತ್ತೆ ಇನ್ನೂ ಕೆಲಸ ಇದೆ ನಿಮಗೆ ಅಂತ ಹೇಳಿಬಿಟ್ಟು ಶ್ರುತಿ ಇದ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಒಂದು ಕಡೆ ರೋಹಿಣಿಗೆ ತುಂಬ ಟೆನ್ಷನ್ನು. ಆಫೀಸಲ್ಲಿ ಇರ್ತಾಳೆ, ಅಲ್ಲಿ ಒಂದು ವಾಷಿಂಗ್ ಮಿಷನ್ನ ನೋಡೋಕ್ಕೆ ಬಂದಿರ್ತಾರೆ, ಅವ್ರಿಗೆ ತೋರಿಸ್ತಾ ಇರ್ತಾಳೆ, ತುಂಬ ಚೆನ್ನಾಗಿದೆ ಈ ವಾಷಿಂಗ್ ಮಿಷನ್ನು, ನಮ್ಮ ಶಾಪಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲೂ ಸಿಗೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ. ಅವ್ರು ನೋಡಬೇಕಾದಾಗ ಒಂದು ಕಾಲ್ ಬರುತ್ತೆ. ಕಾಲ್ ಬಂದ ತಕ್ಷಣ ಅದಕ್ಕೆ ಹಾಗೆ ಸುಬ್ಬಿಂದೆ ಕಾಲ್ ಆಗಿರುತ್ತೆ. ಏನು ಮೇಡಮ್, ನೀವು ಬಿಸ್ನೆಸ್ ಮಾಡ್ಕೊಂಡು ಸುಮ್ಮನೆ ಇದ್ಬಿಟ್ರೆ ನಮ್ಮ ಕತೆ ಏನಾಗಬೇಕು ಮೇಡಮ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಏನಯ್ಯ ನಿಂದು ಅಂತ ಹೇಳಿ ಇವಳು ಕೇಳ್ತಾಳೆ. ಏನಿಲ್ಲ ಮೇಡಮ್, ಇಲ್ಲಿ ಅವನು ಹೊರಟೋಗ್ತಾನೆ, ನೀವೇನಾದರೂ 2 ಲಕ್ಷ ಅಮೌಂಟ್ನ ತಂದು ಕೊಟ್ಟಿಲ್ಲ ಅಂತಂದರೆ ಅವ್ನು ಖಂಡಿತವಾಗ್ಲೂ ಸತ್ತೋಗ್ತಾನೆ, ಅವನ್ನ ತೊಗೊಂಡು ಬಂದು ನಿಮ್ಮ ಮನೆ ಮುಂದಕ್ಕೆ ಹಾಕ್ತೀವಿ, ಆವಾಗ ನೀವು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, ಅವಾಗ ನೀವು ಜೈಲಿಗೆ ಹೋಗಬೇಕಾಗುತ್ತೆ, ನಾನೇನು ಬಾಂಬೆಗೆ ಹೊರಟೋಗ್ತೀನಿ ಮೇಡಮ್ ಅಂತೇಳಿ ಎದುರಿಸ್ತಾ ಇರ್ತಾನೆ. ಹಂಗಂದ ತಕ್ಷಣ ಇವಳು ಇದ್ಕೊಂಡು, ಏನಯ್ಯ ನೀನು, ನಿನ್ನ ಹತ್ರ ಸಹಾಯ ಕೇಳ್ಕೊಂಡು ಬಂದರೆ ನನಗೇನೆ ಇದು ಮಾಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಮೇಡಮ್ ನೀವು ಹೇಳಿದ್ದು ನಾವು ಮಾಡಿದ್ದೀವಿ, ಇವಾಗ ಅವ್ನು ನೋಡಿದ್ರೆ ಈ ರೀತಿ ಬಿದ್ದೋಗಿದ್ದಾನೆ, ಅವ್ನಿಗೀಗ ಹಾಸ್ಪಿಟ್ಲಿಗೆ ತೋರಿಸಿಲ್ಲ ಅಂತಂದರೆ ಈ ರೀತಿ ಆಗೋಗುತ್ತೆ ಮೇಡಮ್, ನಾನಂತೂ ಬಚಾವಾಗ್ತೀನಿ, ನೋಡಿ ನೀವು ಬಚಾವಾಗೋದನ್ನ ನೋಡ್ಕೊಳ್ಳಿ, ಫಸ್ಟ್ 2 ಲಕ್ಷನ ದುಡ್ಡು ತಂದು ಕೊಡಿ ಅಂತ ಅಂದ ತಕ್ಷಣ 2 ಲಕ್ಷ ಅರ್ಜೆಸ್ಟ್ ಆದ ತಕ್ಷಣ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾಳೆ. ಇವಳು ಹೇಳ್ತಾಳೆ, ಇವನಿಂದ ನನಗೆ ಸಹಾಯ ಆಗುತ್ತೆ ಅಂತ ಅವನ್ನ ಬೇಡ್ಕೊತ ನಾನು ಹೋದರೆ ಅವನು ನನಗೇನೇ ತೊಂದರೆ ಕೊಟ್ಟಿದ್ದಾನೆ ಅಂತಂದರೆ ನಾನು ಏನು ಮಾಡೋದೀಗ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾ ಇರ್ತಾಳೆ. ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೋತಾ ಇರ್ತಾಳೆ. ಪ್ಲ್ಯಾನ್ ಮಾಡಬೇಕಾದಾಗ ಅಲ್ಲಿ ಮನೋಜ್ ಬಂದುಬಿಟ್ಟು ಕೈ ಹಾಕ್ತಾನೆ ಭುಜದ ಮೇಲೆ, ನಿಟ್ಟು ಬಿದ್ದುಬಿಡ್ತಾಳೆ. ಯಾಕೆ ರೋಹಿಣಿ ಇಷ್ಟು ಬೇಗ ನಿಟ್ಟು ಬಿದ್ದೆ ಅಂತ ಅಂದಾಗ, ಮನೋಜ್ ಕ್ಲೈಂಟ್ಸು ಫೋನ್ ಮಾಡಿದರು, ಅವರು ಅಲ್ಲಿಗೆ ಹೋಗಲಿಲ್ಲಲ್ಲ, ಕಾಲ್ ಮಾಡಿದರು, ಅದಕ್ಕೆ ಸ್ವಲ್ಪ ಗಾಬರಿ ಆಯಿತು ಅಂದಾಗ, ನಾಳೆ ಇಟ್ಕೋಬೋದು ಅದನ್ನು, ನೀನು ಇಲ್ಲಿ ವರ್ಕ್ನ ನೋಡ್ಕೊತಾ ಇರು, ನಾನು ಸ್ವಲ್ಪ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾನೆ ಮನೋಜ. ಹಾಗಂದ ತಕ್ಷಣ ಸರಿ ಆಯಿತು ಅಂತ ಹೇಳು ಅವಳು ಅನ್ಕೋತಾಳೆ. ಇಲ್ಲೇ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬಿಟ್ಟು ಇಬ್ಬರೂ ಮದನು ಅವಳ ಲವರ್ ಇಬ್ಬರು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ನಾವು ಈ ರೀತಿ ಮೇಡಮ್ನ ಡೈಲಿ ನಾವು ಹೇಳ್ತಾ ಇರೋಣ, ನೀವು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ನೀವು ಅಷ್ಟು ಚೆನ್ನಾಗಿದ್ದೀರಾ, ನೀವು ಇಷ್ಟು ಚೆನ್ನಾಗಿದ್ದೀರಾ ಅಂತೇಳಿ ಹೇಳ್ತಾ ಇರೋಣ, ನಮ್ಮನ್ನು ಅವಾಗ ಅವ್ರು ಅನುಮಾನನೂ ಪಡಲ್ಲ, ನಮ್ಮ ಸುದ್ದಿಗೂ ಬರಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ರೋಹಿಣಿ ಬರ್ತಾಳೆ. ಮೇಡಮ್ ನಮಸ್ತೆ ಅಂತ ಅಂದಾಗ, ನಮಸ್ತೇನಪ್ಪ ಅಂತ ಹೇಳಿ ಅವ್ರ ಪಾಡಿಗೆ ಹೊರಟೋಗ್ತಾರೆ. ಇವಳು ಒಳಗಡೆ ಬರ್ತಾ ಇರ್ತಾಳೆ. ಇಲ್ಲಿ ರೋಹಿಣಿಗಂತೂ ಶಾಂತಿಗಂತೂ ತುಂಬ ಖುಷಿಯಾಗಿರುತ್ತೆ. ನೋಡ್ದೇನೆ ನನ್ನ ಎಷ್ಟು ಹೊಗಳ್ತಾರೆ ಕಸ್ತೂರಿ ಅಂತ ಹೇಳ್ಬಿಟ್ಟು ಅಂತ ಮಾತಾಡ್ತಾ ಇರಬೇಕಾದಾಗ ಇಲ್ಲಿ ರೋಹಿಣಿ ಎಂಟ್ರಿ ಆಗ್ತಾಳೆ. ರೋಹಿಣಿ, ಏನಮ್ಮ ಇಲ್ಲಿವರೆಗೂ ಬಂದಿದೆಯಾ ಅಂತೇಳಿ ಕೇಳ್ತಾಳೆ. ಅತ್ತೆ ನಿಮ್ಮನ್ನೇ ನೋಡೋಕ್ಕೆ ಬಂದೆ ಅತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹೌದಾ, ಯಾಕಮ್ಮ ಅಂತಂದಾಗ, ಅತ್ತೆ ಇವತ್ತು ನಾನು ಒಂದು ಕ್ಲೈಂಟ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ, ಅಲ್ಲಿ ನಿಮ್ಮ ಡ್ಯಾನ್ಸ್ ಕ್ಲಾಸು, ನಿಮ್ಮ ಅಂದ ಚಂದನ ಎಲ್ಲ ಹೊಗಳ್ಬಿಟ್ಟು ನಿಮ್ಮ ಅತ್ತೆಗೆ ಸ್ವೀಟ್ ಕೊಡಿ ಅಂತ ಹೇಳಿಬಿಟ್ಟು ಕಾಶ್ಮೀರದ್ದು ಸ್ವೀಟ್ ಕೊಟ್ಟಿದ್ದಾರತ್ತೆ, ಅದನ್ನು ತಿನ್ನಿ ಅತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ನೋಡ್ದೇನೆ ಕಸ್ತೂರಿ ನನ್ನ ಎಷ್ಟು ಹೊಗಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅತ್ತೆ ತುಂಬ ಚೆನ್ನಾಗಿದ್ದೀರಂತೆ, ನೀವು ನಿಮಗೋಸ್ಕರ ಸ್ವೀಟ್ನ ಕೊಟ್ಟಿದ್ದಾರತ್ತೆ ಅಂತ ಹೇಳ್ಬಿಟ್ಟು ಆ ಸ್ವೀಟ್ನ ಕೊಡ್ತಾಳೆ. ಆ ಸ್ವೀಟ್ ಕೊಟ್ಟ ತಕ್ಷಣ ಎಷ್ಟು ಚೆನ್ನಾಗಿದೆಯಮ್ಮ ಅಂತೇಳಿ ತಿಂತಾ ಇರ್ತಾಳೆ.
ಇರ್ತಾಳೆ, ಅತ್ತೆ ಸ್ವೀಟ್ ಜೊತೆ ಸ್ವಲ್ಪ ಖಾರನೂ ಇರಲಿ ಅಂತ ಹೇಳ್ಬಿಟ್ಟು ನಾನು ಪಾನಿಪುರಿನ ಕಟ್ಟಿಸ್ಕೊಂಡು ಬಂದಿದ್ದೀನಿ ಇಬ್ರಿಗೂ, ಇಬ್ಬರು ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹೌದೇನಮ್ಮ, ನೋಡೇ ಕಸ್ತೂರಿ ನನ್ನ ಸೊಸೆ ಎಷ್ಟು ಇಷ್ಟಪಡ್ತಾಳೆ ನನ್ನ ಅಂತ. ಆ ಶಾಂತಿ ಇವಳಿದಾಳಲ್ವಾ ಮೀನಾ, ಆ ಮೀನಂತೂ ನನ್ನ ಇಷ್ಟನೇ ಪಡಲ್ಲ. ಆ ಶ್ರುತಿನೂ ಅಷ್ಟೇ ಐ ಡೋಂಟ್ ಕೇರ್ ಅಂತಾಳೆ. ಇವಳು ಮಾತ್ರ ನನ್ನ ತುಂಬ ಪ್ರೀತಿ ಮಾಡ್ತಾಳೆ, ಅಷ್ಟು ಇಷ್ಟಪಡ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸರಿ ಅತ್ತೆ ಆಯಿತು ತಿನ್ನನ್ ಬನ್ನಿ ಅಂತ ಹೇಳ್ಬಿಟ್ಟು ಟೇಬಲ್ ಮುಂದೆ ಕರ್ಕೊಂಡು ಬಂದು ಇಬ್ರಿಗೂ ಪಾನಿಪುರಿ ಕೊಡ್ತಾಳೆ. ಇವರು ಚಪ್ಪಿಸ್ಕೊಂಡು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿಂತಾ ಇರ್ತಾರೆ. ಆದರೆ ರೋಹಿಣಿ ಸ್ಕೆಚ್ಚೇ ಬೇರೆ ಆಗಿರುತ್ತೆ. ಅವ್ರನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಪಾನಿಪುರಿ ಕೊಟ್ಬಿಟ್ಟು ಅವರಿಬ್ಬರಿಗೆ ಚೆನ್ನಾಗಿ ತಿಂತಾ ಇರಬೇಕಾದಾಗ ಇವಳು ಪ್ಲ್ಯಾನ್ ಮಾಡ್ತಾಳೆ. ಸುಮ್ಮನೆ ಒಂದು ಫೋನ್ ಬಂದಿರೋ ಥರ ಫೋನ್ ಇಟ್ಕೊಂಡು ಅತ್ತೆ ಇಲ್ಲಿ ಟವರೇ ಸಿಗ್ತಾ ಇಲ್ವಲ್ಲತ್ತೆ ಅಂತ ಹೇಳ್ತಾಳೆ. ಶಾಂತಿ ಇಟ್ಕೊಂಡು ಏಯ್ ನನ್ನ ಸೊಸೆಗೆ ಟವರ್ ಸಿಗ್ದಂಗೆ ಮಾಡಿದ್ಯಾ ನೀನು ಬೇರೆ ಮನೆ ಮಾಡಿಬಿಡ್ಬೇಕು, ನೀನು ಟವರೇ ಸಿಗ್ತಾ ಇಲ್ಲ ಅಂದಾಗ ಅಲ್ಲ ಕಣೆ ಬೇರೆ ಮನೆ ಮಾಡೋದು ಬೇಡ, ಬೇರೆ ಜಾಗಕ್ಕೆ ಹೋದರೆ ಸಾಕು ಟವರ್ ಸಿಗುತ್ತೆ ಅಂತೇಳಿ ಕಸ್ತೂರಿ ಅವ್ರು ಹೇಳ್ತಾರೆ. ಅವಾಗ ಅತ್ತೆ ನನಗೆ ಒಂದು ಫೋನ್ ಬರ್ತಿದೆ, ನಾನು ಒಂಚೂರು ಮಾತಾಡ್ಕೊಂಡು ಬರ್ತೀನಿ, ನೀವು ತಿಂತಾರಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನೀನು ತಿನ್ನಲೇನಮ್ಮ ಅಂದರೆ ಇಲ್ಲ ಅತ್ತೆ ನಾನು ಆಲ್ರೆಡಿ ತಿನ್ಕೊಂಡು ಬಂದಿದ್ದೀನಿ, ನಿಮಗೆ ಅಂತಲೇ ತೊಗೊಂಡು ಬಂದಿದ್ದೀನಿ ಅತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸರಿ ಅಮ್ಮ ಆಯಿತು ಅಂತ ಹೇಳಿ ಅವರು ಸುಮ್ಮನೆ ಫೋನಲ್ಲಿ ಮಾತಾಡ್ಕೊಂಡು ಮುಂದಕ್ಕೆ ಹೊರಟೋಗ್ತಾಳೆ. ಅಂದರೆ ಹಿಂದಕ್ಕೆ ಹೋಗ್ತಾಳೆ, ಅವ್ರು ತಿಂತಾ ಇದ್ರೆ ಮುಂದೆ ಅವಳು ಹಿಂದಕ್ಕೆ ಹೋಗ್ತಾಳೆ. ಅಂದರೆ ಅವಳು ಸ್ಕೆಚ್ ಏನಂತಂದರೆ ರೂಮ್ ಒಳಗಡೆ ಬಂದುಬಿಟ್ಟು ಬಾಗಿಲು ತೆಗೆದು 2 ಲಕ್ಷ ಅಮೌಂಟ್ ಇದೆಯಲ್ಲ 2 ಲಕ್ಷನ ತಗೋಬೇಕು ಅನ್ನೋದು ಪ್ಲ್ಯಾನ್ ಮಾಡಿರ್ತಾಳೆ ಅವಳು. ಸುಮ್ಮನೆ ಫೋನ್ ಇಟ್ಕೊಂಡು ಅವ್ರು ಚೆನ್ನಾಗಿ ತಿನ್ನಬೇಕಾದಾಗ ಇವಳು ಮಾತಾಡ್ಕೊಂಡು ಸೀದಾ ರೂಮ್ ಒಳಗಡೆ ಬರ್ತಾಳೆ. ಅಂದರೆ ಕಬೋರ್ಡ್ ಹತ್ರ ಬರ್ತಾಳೆ. ಕಬೋರ್ಡ್ ಹತ್ರ ಬಂದುಬಿಟ್ಟು ಅವ್ರನ್ನ ನೋಡ್ಕೊಂಡು ಕಬೋರ್ಡ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿ ಕಸ್ತೂರಿ ಆಮೇಲೆ ಶಾಂತಿ ಇಬ್ಬರು 2 ಲಕ್ಷ ಅಮೌಂಟ್ನ ಇಟ್ಟಿರ್ತಾರಲ್ಲ ಆ ಅಮೌಂಟ್ನ ತೊಗೊಂಡೇ ಬಿಡ್ತಾಳೆ. ತೊಗೊಂಡ ತಕ್ಷಣವೇ ಬ್ಯಾಗಲ್ಲಿ ಹಾಕೋಬಿಡ್ತಾಳೆ. ಬ್ಯಾಗಲ್ಲಿ ಹಾಕೊಂಡ ತಕ್ಷಣವೇ ಸುಮ್ಮನೆ ಫೋನ್ನ ಹಿಂಗೆ ಹಿಡ್ಕೊಂಡು ಬರ್ತಾಳೆ. ಈಗ ನೋಡುತ್ತಾ ಇರ್ತಾಳೆ ದುಡ್ಡನ್ನ 2 ಲಕ್ಷನ ಯಾರು ನೋಡಲಿಲ್ವಲ್ಲ ಅಂತೇಳ್ಬಿಟ್ಟು ಆ ಬ್ಯಾಗ್ ಒಳಗಡೆ 2 ಲಕ್ಷ ಅಮೌಂಟ್ನ ಹಾಕ್ಕೊಂಡು ಹೊರಗಡೆ ಬರ್ತಾಳೆ. ಹೊರಗಡೆ ಬಂದುಬಿಟ್ಟು ಮಾತಾಡ್ದೇನಮ್ಮ ಅಂತೇಳಿ ಕೇಳ್ತಾಳೆ ಅವ್ರ ಅತ್ತೆ. ಹೌದು ಅತ್ತೆ ಮಾತಾಡಿದೆ, ಟವರ್ ಸಿಗ್ತಾ ಇರಲಿಲ್ಲ, ಸ್ವಲ್ಪ ಮುಗಿಸ್ಕೊಂಡು ಬಂದೆ ಅಂತೇಳ್ಬಿಟ್ಟು ಅವ್ರ ಅತ್ತೆಗೆ ಸುಳ್ಳು ಹೇಳ್ತಾಳೆ. ಸರಿ ಅತ್ತೆ ಆಯಿತು, ತಿಂದಿದ್ದಾಯ್ತಲ್ವಾ, ಬನ್ನಿ ಮನೆಗೆ ಹೋಗೋಣ, ಆಟೋ ಬುಕ್ ಮಾಡಮ್ಮ, ನನಗಂತೂ ಸುಸ್ತಾಗಿದೆ, ನಾನು ಕೂಡ ಮನೆಗೆ ಬರಬೇಕು ಅಂತ ಹೇಳ್ತಾಳೆ. ಅತ್ತೆ ನಿಮ್ಮನ್ನು ಆಟೋದಾಗ ಕರ್ಕೊಂಡು ಹೋಗೋದ ನಾನು, ಅತ್ತೆ ಕ್ಯಾಬ್ನೇ ಬುಕ್ ಮಾಡ್ತೀನಿ ಅತ್ತೆ, ಕ್ಯಾಬಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನೋಡ್ದೇನೆ ನನ್ನ ಸೊಸೆ ಎಷ್ಟು ಆಸೆ ಪಡ್ತಾಳೆ ನನ್ನ ಅಂತ ಹೇಳ್ಬಿಟ್ಟು, ನೋಡು 2 ಸ್ವೀಟು ಹಂಗೆ ಇದೆ, 2 ಸ್ವೀಟ್ನ ಫ್ರಿಜ್ಜಲ್ಲಿ ಎತ್ತಿಡು, ನಾಳೆ ಬಂದು ನಾನು ತಿಂತೀನಿ, ನೀನು ಪರ್ಮಿಷನ್ ಇಲ್ದಲ್ಲಿ ಈ ಸ್ವೀಟ್ನೆಲ್ಲ ತೊಗೊಂಡು ತಿನ್ನುವಾಗಿಲ್ಲ, ನನ್ನ ಸೊಸೆ ತಂದಿರೋದಿದ್ದನ್ನ ಇಷ್ಟಪಟ್ಬಿಟ್ಟು ಎಷ್ಟು ಚೆನ್ನಾಗಿದೆ ಈ ಸ್ವೀಟು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇವಳು ಕ್ಯಾಬ್ ಬುಕ್ ಮಾಡ್ತಾ ಇರಬೇಕಾದಾಗ ಇನ್ನೊಂದು ಪಾನಿಪುರಿ ಇರುತ್ತೆ, ಅದರಲ್ಲಿ ಇದೊಂದು ತಿನ್ಕೊಬಿಡ್ತೀನಿ ತಡಿಯ, ಎಷ್ಟು ಚೆನ್ನಾಗಿದೆ ಕಣೆ ಪಾನಿಪುರಿ, ವಾಪಸ್ ಸುಸ್ತಾಗ್ಬಿಡ್ತು ನನಗೆ ಅಂತ ಹೇಳ್ಬಿಟ್ಟು ಪಾನಿಪುರಿ ತಿಂದ್ಬಿಟ್ಟು ಹೊಟ್ಬಿಟ್ಟು ಬರ್ತಾರೆ. ಇಲ್ಲಿ ಒಂದು ಕಡೆ ಇವಳಿಗೆ ತುಂಬ ಟ್ರೈನಿಂಗ್ ನಡೀತಾ ಇರುತ್ತೆ. ಈ ರೀತಿ ಮಾಡಬೇಕು ನೀನು ಅಂತ ಶ್ರುತಿ ತೋರಿಸ್ಕೊಡ್ತಾ ಇರ್ತಾಳೆ. ಅದೆಲ್ಲ ತೋರಿಸ್ಕೊಡೋದೆಲ್ಲ ಸೂರ್ಯ ನೋಡಿಬಿಟ್ಟು ಇದನ್ನೆಲ್ಲ ಮಾಡ್ತೀಯ ಮೀನಾ ನೀನು, ಬಾ ಮೀನಾ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆವಾಗ ಮೀನಾ ಇದ್ಕೊಂಡು ಅದನ್ನು ನೋಡಿಕೊಂಡು ಅದೇ ರೀತಿನ ಅವಳು ಕೂಡ ಟ್ರೈನಿಂಗ್ ಮಾಡ್ತಾ ಇರ್ತಾಳೆ. ಟ್ರೈನಿಂಗ್ ಮಾಡಬೇಕಾದಾಗ ಸೂರ್ಯ ಅವಳನ್ನ ನೋಡ್ಕೊಂಡು ಕಳೆದೋಗಿರ್ತಾನೆ. ಆವಾಗ ಫೋಟೋಸ್ನೆಲ್ಲ ತೊಗೊಳ್ತಿರ್ತಾನೆ. ಎಲ್ಲ ಫೋಟೋಸು ತೊಗೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಆ ರೀತಿ ಈ ರೀತಿ ಆ ಕಡೆ ಈ ಕಡೆ ಎಲ್ಲ ಓಡಾಡಬೇಕಾದಾಗ ಫೋಸ್ಗಳೆಲ್ಲ ಕೊಡ್ತಾಳಲ್ವ, ಆ ಫೋಸಸ್ ಎಲ್ಲ ತೊಗೊಂಡಿದ್ದಾದಮೇಲೆ ರೀ ಸಾಕು ಬಿಡ್ರಿ ಪ್ಲೀಸ್ ರೀ, ಇನ್ನೆಷ್ಟು ಫೋಟೋಸ್ ಅಂತ ತೆಗೆಸ್ಕೊಳ್ಳಿ ನಾನು, ಸಾಕು ನನಗೆ, ಖಂಡಿತವಾಗ್ಲೂ ಸಾಕು ನನಗೆ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಶ್ರುತಿ ಇದ್ಕೊಂಡು ಅಯ್ಯೋ ಸುಮ್ಮನಿರಿ ಮೀನವ್ರೆ, ನೀವು ಏನೊಂದು ಫೋಟೋಸ್ ಕೊಡೋಕ್ಕೆಲ್ಲ ಇಷ್ಟೊಂದು ಟೆನ್ಷನ್, ನಿಮಗೆಲ್ಲ ಬರುತ್ತೆ, ನಿಮಗೆ ಬರ್ದಿದ್ದು ಯಾವುದೂ ಇಲ್ಲವೇ ಇಲ್ಲ, ನಿಮಗೆಲ್ಲ ಫೋಟೋಸ್ ಕೊಡೋಕ್ಕೂ ಬರುತ್ತೆ, ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಹೇಳಿದ ತಕ್ಷಣವೇ ಸೂರ್ಯ ಅವರೇ ನೀವು ಒಂದು ಕೆಲಸ ಮಾಡಿ, ಇವ್ರನ್ನ ಕರ್ಕೊಂಡೋಗಿ ನಾನು ಫೋಟೋಸ್ ತೆಗಿತೀನಿ ಅಂತ ಹೇಳ್ಬಿಟ್ಟು ಮೀನಾ ಸೂರ್ಯ ಬಂದುಬಿಟ್ಟು ಕೈ ಹಿಡ್ಕೋತಾನೆ ಮೀನಾದು. ರೀ ಪ್ಲೀಸ್ ರೀ ಒಂದು ನಿಮಿಷ ಇರ್ರಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾಳೆ. ಅವರು ಫುಲ್ಲು ರೊಮ್ಯಾಂಟಿಕ್ ಮೂಡ್ಗೆ ಹೊರಟೋದಾಗ ಶ್ರುತಿ ಅವ್ರನ್ನ ನೋಡ್ಬಿಟ್ಟು ನಾಚಿಕೆ ಪಟ್ಕೊಂಡು ಆ ಕಡೆ ತಿರ್ಕೋತಾಳೆ. ಇವರಿಬ್ಬರು ರೊಮ್ಯಾಂಟಿಕ್ ಮೂಡ್ಗೆ ಹೊರಟೋಗಿರ್ತಾರೆ. ಹೊರಟೋದ ತಕ್ಷಣವೇ ತುಂಬ ಶಾಕ್ ಆಗಿಬಿಡ್ತಾನೆ ಸೂರ್ಯ. ಅವಳು ಅಂದ ನೋಡಿಬಿಟ್ಟು, ಅವಳು ಚಂದ ನೋಡಿಬಿಟ್ಟು, ಅವಳು ರೆಡಿಯಾಗಿರೋದೆಲ್ಲ ನೋಡಿ ಒಂದು ರೊಮ್ಯಾಂಟಿಕ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಮೂಡು. ಆವಾಗ ಶ್ರುತಿ ಇದ್ಕೊಂಡು ಆ ಕಡೆ ಕಣ್ಮುಚ್ಕೊಂಡಿರ್ತಾಳಲ್ವಾ, ತಿರುಗಿ ಇನ್ನೊಂದ್ಸರಿ ಹಂಗೆ ಟ್ರೈನಿಂಗ್ ಕೊಡೋಣ ಅಂತ ಹೇಳ್ಬಿಟ್ಟು ಕರೆಸ್ತಾರೆ. ಕರೆಸಿದ ತಕ್ಷಣ ಹಂಗೆ ಟ್ರೈನಿಂಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆವಾಗ ಸೂರ್ಯ ಏನು ಮಾಡ್ತಾನೆ,
ಅಪ್ಪ ನನಗಂತೂ ನಾಚಿಕೆ ಆಗ್ತಿದೆಯಪ್ಪ ಅಂತೇಳ್ಬಿಟ್ಟು ಅಲ್ಲಿ ರವಿ ಬಂದ ತಕ್ಷಣ ಓಡೋಗ್ಬಿಡ್ತಾಳೆ. ಗಂಡನ ಹತ್ರ ಹೋಗಿ ಆ ಕಡೆ ಬಚ್ಚಿಕೋತಾಳೆ. ಅದಕ್ಕೆ ಏನು ನಡೀತಿದೆ ಇಲ್ಲಿ, ಯಾಕತ್ತಿ ಯಾಕೆ ಬಚ್ಚಿಕೋತಾ ಇದ್ದೀರಾ ಅಂತ ರವಿ ಕೇಳ್ತಾನೆ. ಅಯ್ಯೋ ಮನೋಜ್, ರವಿ ಏನಿಲ್ಲ, ಒಂದು ವೆಬ್ಸೈಟ್ ಓಪನ್ ಮಾಡಿದ್ದೀನಿ ಇವತ್ತು ನಾನು, ಫ್ಲೋರ್ ಡೆಕೋರೇಷನ್ನು ಮೀನಾ ಮಾಡೋಕ್ಕೋಸ್ಕರ. ಇದನ್ನು ಒಂದು ವೆಬ್ಸೈಟಿಗೆ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಆರ್ಡರ್ ಬರುತ್ತಲ್ವ, ಮೀನವರು ತುಂಬ ಚೆನ್ನಾಗಿ ಫ್ಲೋರ್ ಡೆಕೋರೇಷನ್ಸ್ ಎಲ್ಲ ಮಾಡ್ತಾರೆ. ಹಾಗಾಗಿ ಅಂದಾಗ ಅದಕ್ಕೆ ಯಾಕೆ ನಾಚಿಕೆ ಪಡ್ತಾ ಇದ್ದೀರಾ, ಬನ್ನಿ ನೀವು ಇದಕ್ಕೆಲ್ಲ ಎಷ್ಟು ಚೆನ್ನಾಗಿ ಮಾಡ್ಬೋದು, ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ ಅಂತೇಳಿ ಕೈ ಕೊಡ್ತಾನೆ ರವಿ. ಆಯಿತು ರವಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆವಾಗ ಮುದ್ದು ಮೀನಾ ಇನ್ನೂ ಇದೆ ನಿನಗೆ ಕೆಲಸ ಅಂತ ಹೇಳಿದಾಗ, ಸೂರ್ಯ ಏನೋ ಇಂಥ ಸ್ಟಾರ್ ಹೊಡೆದ್ಬಿಟ್ಟೆ ಅಂತ ಹೇಳ್ಬಿಟ್ಟು ರವಿ ಕೇಳ್ತಾ ಇರ್ತಾನೆ. ಹೌದಪ್ಪ, ಹೆಂಗೆಂಗೋ ಮಾಡಿ ಈ ಗೊಂಬೆ ಎಲ್ಲ ಮಾಡಿಬಿಟ್ಟು ಫೋಟೋಸ್ನೆಲ್ಲ ತೆಗಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಹೇಳಿದ ತಕ್ಷಣವೇ ತುಂಬಾ ಖುಷಿ ಆಗಿಬಿಟ್ಟು ತಿರ್ಗಿ ಆಮೇಲೆ ಇನ್ನೊಂದು ಸರಿ ಇವನೇನು ಮಾಡಿಬಿಡ್ತಾರೆ, ಸೂರ್ಯ ಅವಳ ಹೇಳ್ಕೊಂಡು ಬರ್ತಾರೆ. ಹೇಳ್ಕೊಂಡು ಬಂದು ನಾನು ಫೋಸ್ ಕೊಡಿಸ್ತೀನಿ ಶ್ರುತಿ, ನೀನು ಫೋಟೋ ತೆಗಿ ಅಂತ ಹೇಳ್ಬಿಟ್ಟು ಅವಳ ಒಂದು ಸ್ವಲ್ಪ ಎಲ್ಲ ಫೋಸಸ್ ಕೊಡಿಸ್ತಾ ಇರ್ತಾನೆ. ಅವಳು ಹಿಂಗೆ ತಿರ್ಗೋದು ಬಿಡೋದು, ಸೆರಗನ್ನ ಹಿಂಗೆ ಎತ್ತೋದು, ಒಂದು ಫೋಸ್ ಕೊಡೋದು, ಏನೇನೋ ಎಲ್ಲ ಫೋಸಸ್ ಎಲ್ಲ ಕೊಡ್ತಾ ಇರ್ತಾರೆ. ಆ ಟೈಮಲ್ಲೇನೆ ಶಾಂತಿ ಬಂದುಬಿಡ್ತಾಳೆ. ಶಾಂತಿ, ರೋಹಿಣಿ, ಮನೋಜು ಮಳೆಯಲ್ಲೆಲ್ಲ ನಿಂತ್ಕೊಂಡು ಇದೇನಪ್ಪ ಮಳೆ ಇಷ್ಟೊಂದು ಬರ್ತಿದೆ ಅಂತ ಹೇಳ್ಬಿಟ್ಟು ಬಾಗಿಲಿಗೆ ಎಂಟ್ರಿ ಆಗಿದ್ದಾರೆ. ಎಂಟ್ರಿ ಆದ ತಕ್ಷಣವೇ ಇವತ್ತು ನನಗಂತೂ ತುಂಬ ಚೆನ್ನಾಗಿತ್ತು ಪಾನಿಪುರಿ, ಹಾಗೆ ಸ್ವೀಟ್ ಕೂಡ ತುಂಬ ಚೆನ್ನಾಗಿತ್ತು ಅಂತೇಳಿ ಹೇಳ್ತಾ ಇರ್ತಾಳೆ. ರೋಹಿಣಿ ನನಗೆ ತಂದುಕೊಡೆ, ಅತ್ತೆ ಅಮ್ಮನಿಗೊಂದು ತಂದುಕೊಟ್ಟಿದ್ದೀಯಾ ಅಂತ ಅಂದಾಗ, ಅಂದರೆ ಅಮ್ಮನಿಗೆ ಕೊಡ್ಬೋದಂತ ಹೇಳ್ತಿದ್ದೀಯೇನೋ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೇನಿಲ್ಲ ಅಮ್ಮ, ಇನ್ನೊಂದು ಸರಿ ರೋಹಿಣಿ ಸ್ವೀಟ್ ತಂದುಕೊಡು ನನಗೂ ಕೂಡ ಅಂತ ಹೇಳಿ ಹೇಳ್ತಾರೆ. ಆದರೆ ಇಲ್ಲಿ ಇವರಿಬ್ಬರನ್ನ ನೋಡಿಬಿಟ್ಟು ಮನೋಜ ಬಾಯಿ ತಗೊಂಡು ನಿಂತಿರ್ತಾನೆ. ಯಾರನ್ನ ಹುಡುಗಿನ ಕರ್ಕೊಂಡು ಬಂದು ನೋಡಮ್ಮ ಯಾವ ರೀತಿ ಫೋಟೋ ತೆಗೆಸ್ಕೊತಾ ಇರ್ತಾನೆ ಸೂರ್ಯ ಅಂತ ಹೇಳ್ಬಿಟ್ಟು. ಆಗ ಹೇಳಿದ ತಕ್ಷಣ ಶಾಂತಿ ಇದ್ಕೊಂಡು ಬರ ಬಂದುಬಿಡ್ತಾಳೆ. ಸೂರ್ಯ ನಿನ್ಗೇನೋ ಆಗಿದೆ, ಬೇರೆಯವ್ರನ್ನೆಲ್ಲ ನಾವು ಇಲ್ದಿದ್ದ ಟೈಮಲ್ಲಿ ಬೇರೆ ಹುಡುಗಿನೆಲ್ಲ ಕರ್ಕೊಂಡು ಬಂದು ಈ ರೀತಿಯೆಲ್ಲ ಮಾಡ್ತಾ ಇದೆಯಾ, ನಿನಗೇನು ಅನ್ಸೋದಿಲ್ವ, ನಿನಗೆ ನಿನ್ನ ತಡಿ, ನಿನಗೆ ಮೀನೇ ಎಲ್ಲೋದ್ಲು, ಆ ಮೀನಂಗೆ ಕರಿ ಫಸ್ಟು, ಆ ಮೀನಂಗೆ ಕರೆದ್ಬಿಟ್ಟು ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ ಇವಾಗ ನಿನಗೆ, ಆ ಮೀನ ಮನೇಲಿಲ್ವೇನೋ ಅಂತ ಹೇಳಿದ ತಕ್ಷಣ ಇಲ್ಲಿ ರವಿ ಶ್ರುತಿ ಓಡೋಗಿ ಬಚ್ಚಿಕೊಂಡು ನೋಡ್ತಾ ಇರ್ತಾರೆ ಅವ್ರು ಆಡೋದೆಲ್ಲ. ಆದರೆ ಸೂರ್ಯ ಮಾತ್ರ ಬಿಡೋದೇ ಇಲ್ಲ ಮೀನನ. ಸುಮ್ಮನಿರು ಅಂತ ತಳ್ತಲ್ಲಿ ಇರ್ತಾನೆ, ಸೆರಗು ಮುಚ್ಚಿರ್ತಾನೆ, ಮುಖ ನೋಡೋಕ್ಕಾಗೋದಿಲ್ಲ. ತಿರ್ಗಿ ಆಮೇಲೆ, ಅಲ್ಲ ಇದೆಲ್ಲ ನಿನಗೇನು ಅನ್ಸೋದಿಲ್ವಾ, ನಿನ್ನ ನಾಚಿಕೆ ಆಗಲ್ವಾ, ಬೇರೆ ಹುಡುಗಿನ ಕರ್ಕೊಂಡು ಬಂದು ಈ ರೀತಿ ಎಲ್ಲ ಮಾಡ್ತಾ ಇದೆಯಲ್ಲ, ನಿನಗೇನು ಅನ್ಸೋದಿಲ್ವಾ ನಿನಗೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಅಮ್ಮ ಇವತ್ತು ನಾನು ಏನಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ ಗೊತ್ತಾ, ಇವತ್ತು ಬಾಂಬೆ ಹುಡುಗಿನ ಕರ್ಕೊಂಡು ಬಂದು ಒಂದು ಫ್ಲೋರ್ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಒಂದು ಶೂಟಿಂಗ್ ಮಾಡ್ತಾ ಇದ್ದೀವಮ್ಮ ಇಲ್ಲಿ ಅಂತೇಳಿ ಸೂರ್ಯ ಹೇಳ್ತಾನೆ. ನಿನ್ನ ನಾಚಿಕೆ ಆಗಲ್ವ ನಿನಗೆ, ಅಂಥ ಹುಡುಗಿನ ಇಟ್ಕೊಂಡು ಹೋಗಿ ಬೇರೆದಕ್ಕೆ ಆಸೆ ಪಟ್ರಂತೆ, ನಿನ್ನ ಬೇವರ್ಸಿ ಅಂತಾನೆ ಇಂತಾನೆ ಅಂತ ಬಾಯಿಗೆ ಬಂದಾಗ ಶಾಂತಿ ಬೈದಾಕ್ಬಿಡ್ತಾಳೆ. ಇವ್ರಿಗೆ ತುಂಬ ಖುಷಿ ಆಗಿಬಿಡುತ್ತೆ. ಅಂದರೆ ನಮ್ಮ ಅತ್ತೆಗೆ ಇಷ್ಟು ಪ್ರೀತಿ ಇದೆಯಾ ಅಂತ ಮೀನಿಗೆ ತುಂಬ ಖುಷಿ ಆಗಿಬಿಡುತ್ತೆ. ಸೂರ್ಯನಿಗೂ ಅಷ್ಟೇ ಸಖತ್ ಖುಷಿ ಆಗಿಬಿಡುತ್ತೆ, ನಮ್ಮ ಅಮ್ಮನಿಗೆ ಇಷ್ಟೊಂದು ಪ್ರೀತಿ ಇದೆಯಾ ನನ್ನ ಹೆಂಡ್ತಿ ಮೇಲೆ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಡ್ತಾ ಇರ್ತಾನೆ ಸೂರ್ಯ. ನಿನಗೇನೋ ಆಗಿದೆ ಅಂತ ಬಂದಿರೋ ರೋಗ ನಿನಗೆ, ಕಂಡರ ಹೆಂಗಸರನ್ನ ಕರ್ಕೊಂಡು ಬಂದು ಈ ರೀತಿ ನಾವು ಇಲ್ದ ಟೈಮಲ್ಲಿ ಮಾಡ್ತಾ ಇದೆಯಲ್ಲ, ನಿನಗೇನು ಅನ್ಸೋದಿಲ್ವ, ನಿನ್ನ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಅಂತೇಳಿ ಬೂಗುದು ಉಪ್ಪಿನಕಾಯಿ ಹಾಕ್ಬಿಡ್ತಾಳೆ. ಹಾಕಿದ ತಕ್ಷಣ ಇವು ರೋಹಿಣಿ ಮನೋಜ್ ಅಂತೂ ತುಂಬ ಶಾಕ್ ಆಗಿಬಿಡ್ತಾರೆ, ಏನು ನಮ್ಮಮ್ಮ ಈ ರೀತಿ ಬೈತಾ ಇದ್ದಾಳೆ ಅಂತ. ಅದಕ್ಕೆ ನಮ್ಮ ಚೆನ್ನಾಗಿ ಓದಬೇಕು ಅನ್ನೋದು ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಅಂದರೆ ಓದಿರೋ ಹುಡುಗ ಮಾತ್ರ ಈ ಥರ ತಪ್ಪುಗಳು ಮಾಡಲ್ವಾ, ಓದಿಲ್ದಿರಲ್ಲ ಇದೇ ರೀತಿ ತಪ್ಪು ಮಾಡ್ತಾರಾ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ನಿನಗೇನೋ ಆಗಿದೆ ಮೀನಾ ಎಲ್ಲೇ ಇದ್ದೀ, ಬಾರೆ ಅಂತ ಬಡ್ಕೋತಾ ಇರ್ತಾಳೆ ಶಾಂತಿ. ಅವಳು ಬಿದ್ದರೆ ಪಾಪ ಅಲ್ಲೇ ನಿಂತಿರ್ತಾಳೆ. ಆವಾಗ ಸೆರಗು ತೆಗೆದ್ಬಿಟ್ಟು ಅವಳ ಮುಂದೆ ಪ್ರತ್ಯಕ್ಷ ಆಗಿಬಿಡ್ತಾಳೆ. ಅವಾಗ ಇವರೆಲ್ಲರಿಗೂ ತುಂಬ ಶಾಕ್ ಆಗಿಬಿಡುತ್ತೆ. ಆದರೆ ಇವನು ಮಾತ್ರ ಸೂರ್ಯ, ಅಮ್ಮ ಶಾಂತಿ ನಿನಗೆ ಇಷ್ಟೊಂದು ಸಕ್ಕರೆ ನಿನಗೆ ಇಷ್ಟೊಂದು ಆಸೆ ಐತೆ ಅಂತ ಗೊತ್ತಿರಲಿಲ್ಲ, ಆದರೆ ಈ ಥರ ಆಸೆ ಪಡ್ತೀಯಲ್ಲ ಮೀನಾನ, ತುಂಬ ಖುಷಿಯಾಗ್ಬಿಡ್ತು ಬಿಡು ನನಗೆ ಅಂತ ಅಂದಾಗ ಇವಳು ಇದ್ಕೊಂಡು, ಅತ್ತೆ ನನ್ನ ಮೇಲೆ ಇಷ್ಟೊಂದು ಅಕ್ಕರೆ ತೋರಿಸ್ತಿರಲ್ಲ ಅತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ, ನಿನ್ನ ಮಗ ಯಾವುದೇ ಕಾರಣಕ್ಕೂ ಅಂತ ತಪ್ಪು ಮಾಡಲ್ಲ ಅತ್ತೆ, ತುಂಬ ನಂಬಿಕೆ ಇದೆ ಅಂತ ಹೇಳಿ ಹೇಳ್ತಾರೆ. ಅವಾಗ ಶ್ರುತಿ ರವಿ ಕೂಡ ಬಂದುಬಿಟ್ಟು, ಯಾಕೆ ಇದೆಲ್ಲ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಅಂದಾಗ, ಏನಿಲ್ಲ ಅತ್ತೆ, ಒಂದು ಫ್ಲೋರ್ ಡೆಕೋರೇಷನ್ಸ್ದು ಆರ್ಡ್ರ್ ಬಂದಿತ್ತು, ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ವಿ, ಅದಕ್ಕೆಲ್ಲ ಫೋಟೋಸ್ ಅಪ್ಲೋಡ್ ಮಾಡಬೇಕಿತ್ತು, ಅದಕ್ಕೆ ಫೋಟೋ ಶೂಟ್ ಮಾಡ್ತಾ ಇದ್ವಿ ಅಂತ ಹೇಳಿದಾಗ, ಇದೇ ಜಾಗನ ನಿಮಗೆ ಬೇಕಾಗಿರೋದು, ಬೇರೆ ಜಾಗ ಇರಲಿಲ್ವಾ, ಬೇರೆ ಜಾಗದಲ್ಲಿ ಹೋಗಿ ಮಾಡ್ಕೋಬೇಕಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣವೇ ಇವರಂತೂ ತುಂಬ ಶಾಕ್ ಆಗಿಬಿಟ್ಟು ತಿರ್ಗಿ ಆಮೇಲೆ ಸೂರ್ಯ ಹೇಳ್ತಲೇ ಇರ್ತಾನೆ, ಹೇಗೋ ನಮ್ಮ ಇಷ್ಟೊಂದು ಆಸೆ ಪಟ್ಟೆಲ್ಲ, ನಿನ್ನ ಮೀನಿನ ಮೇಲೆ ಇಷ್ಟೊಂದು ಒಳಗೊಳಗಡೆನೇ ಪ್ರೀತಿ ಮಾಡ್ತಾ ಇದೆಯಲ್ಲ, ಅದಕ್ಕೆ ಒಂದು ದೊಡ್ಡ ನಮಸ್ಕಾರ ನಿನಗೆ, ಎಷ್ಟೊಂದು ಆಸೆ ಪಡ್ತಾ ಇದೆಯಾ ನೋಡೆ ಮೀನಾ, ನಿನ್ನ ಮೇಲೆ ಮತ್ತೆ ಎಷ್ಟು ಆಸೆ ಇದೆ, ನನ್ನ ಮಗ ಎಲ್ಲಿ ಬೇರೆ ಹುಡುಗಿನ ಕರ್ಕೊಂಡು ಬಂದು ಕೆಟ್ಟೋಗ್ಬಿಡ್ತಾನಂತೇಳಿ ಆಸೆ ಪಡ್ತಾ ಇದ್ದಾಳೆ ನೋಡೆ ನಿಮ್ಮತ್ತೆ ಅಂತ ಹೇಳ್ತಾಳೆ. ಹಂಗೆ ಹೇಳಿದ ತಕ್ಷಣ ಮೀನಾಗಂತೂ ತುಂಬ ಖುಷಿ ಆಗಿಬಿಡುತ್ತೆ. ಮನೋಜು ರೋಹಿಣಿ ಅವ್ರ ಅತ್ತೆ, ಸೈಡಿಗೆ ಬರ್ರಿ ನಾವು ಹೋಗಬೇಕು ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವ್ರು
ಸೈಡಿಗೆ ಹೋಗ್ತಾ ಇರ್ತಾರೆ. ಆದರೆ ಇವರಿಬ್ಬರು ಖುಷಿಗಂತೂ ಮಿತಿನೇ ಇಲ್ಲ. ಯಾಕೆ ಅಂತಂದರೆ ಇಷ್ಟೊಂದು ಆಸೆ ಪಡ್ತಾಳ ಮತ್ತೆ ರೀ ಅವ್ರು ಇಷ್ಟೊಂದು ಆಸೆ ಪಡ್ತಾರಂತ ನನಗೆ ಗೊತ್ತಿರಲಿಲ್ಲ ರೀ, ನನ್ನ ಮೇಲೆ ಎಷ್ಟೊಂದು ಆಸೆ ಇದೆ ನೋಡಿ ಅಂತೇಳಿ ತುಂಬ ಖುಷಿಯಾಗಿರ್ತಾರೆ ಇಬ್ಬರು ಕೂಡ. ಇದಾಗಿತ್ತು ಇವತ್ತಿನ ಸಂಚಿಕೆ. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.